ಏನಿವತ್ತು ನಮ್ಮ ಶಿರಾ ತಾಲೂಕಿನ ಕಳ್ಳಂಬೆಳ ಭಾಗದ ಕಟಾವಿನ ಹಳ್ಳಿಯಲ್ಲಿ ನಿನ್ನೆ ವಿದ್ಯುತ್ ಸರ್ಕ್ಯೂಟ್ ಇಂದ ಒಂದು ಮನೆ ಆಘಾತಕ್ಕೆ ಒಳಗಾಗಿದೆ. ಹಾಗೇನೆ ಈ ತಾಯಿ ಪಾಪ ತೀರಾ ಕಡುಬಡವರು. ಈ ಮನೆಯಲ್ಲಿರೋಂಥ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ದಿನಸಿ ದವಸ ಧಾನ್ಯಗಳು ಎಲ್ಲಾನು ಸುಟ್ಟೋಗಿದಾವೆ. ಅವ್ರು ಉಳ್ಕೊಳೋದಕ್ಕೂ ಸಮೇತ ತುಂಬಾ ಕಷ್ಟಕರವಾಗಿದೆ. ಹಾಗೇನೆ ಈ ಅಕ್ಕಪಕ್ಕದ ಊರಿನವರು, ಅಕ್ಕಪಕ್ಕದ ಮನೆಯವರು ಇಂತಹ ಸಂದರ್ಭದಲ್ಲಿ ಅವ್ರ ಜೊತೆಗೆ ನಿಲ್ಬೇಕು, ಅವ್ರ ಕೈಲಾದ ಮಟ್ಟಿಗೆ ಸಹಾಯ ಮಾಡಬೇಕು. ಯಾಕಂದ್ರೆ ಈ ತರ ಪರಿಣಾಮಗಳು ಅನಿವಾರ್ಯವಾಗಿ ಆಗ್ತಾ ಇರ್ತವೆ. ಅಂತ ಸಂದರ್ಭ ಬಂದಾಗ ಎಲ್ಲರೂ ಜೊತೆಗೂಡ್ಸಿ ಇಂಥ ನಿರ್ಗತಿಕರಿಗೆ ಒಂದ್ ಸ್ವಲ್ಪ ಸಹಾಯ ಮಾಡೋದ್ರಿಂದ ಅವ್ರಿಗೂನು ಒಂಥರ ಧೈರ್ಯ ಕೊಟ್ಟಂಗಾಗುತ್ತೆ ಅಂತ ಕೇಳ್ಕೊಂತೇನೆ. ಈ ಮಾಧ್ಯಮದ ಮೂಲಕ ಏನ್ ಕೇಳ್ಕೊಳೋದಂದ್ರೆ, ಈ ತರ ಪರಿಸ್ಥಿತಿ ಆದಾಗ ಎಲ್ಲ ಜನಸಾಮಾನ್ಯರು ಜನಗಳ ಜೊತೆ ನಿಂತು ಇವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕಂತ ನಾನು ಕೇಳ್ಕೊಳ್ತೇನೆ. ಎಷ್ಟೋ ಜನ ಹೇಳ್ತಾ ಇರ್ತೀರಾ, ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ನಾನೊಂದು ಮಾತು ಹೇಳ್ತೀನಿ ಕೇಳಿ. ದೇಹದಲ್ಲಿ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂತ ಸುಮ್ಮನೆ ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಈಗಲೇ ಮನಸ್ಸಿಂದ ಅದನ್ನು ತೆಗೆದು ಬಿಸಾಕಿ 3 ತಿಂಗಳ ಕಾಲ ನಿರಂತರವಾಗಿ ಜೀನಿ ಶುಗರ್ ಆಮ್ಲನ ಉಪಯೋಗಿಸಿ ನೆಮ್ಮದಿಯಾಗಿ ಇರ್ತೀರಾ. ಡಿಸ್ಪ್ಲೇ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ. ಜೀನಿ ಇದ್ದಲ್ಲಿ ಜೀವನ ನಿರಾಳ.